ಕಳೆದ ಕೆಲ ದಿನಗಳ ಹಿಂದೆ ಹುಲಿ ಉಗುರಿನ ಪೆಂಡೆಂಟ್ ಭಾರೀ ಸುದ್ದಿಗೆ ಗ್ರಾಸವಾಗಿತ್ತು. ಅದೇ ಸಂದರ್ಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ರು, ಯಾವುದೇ ರೀತಿಯ ವಸ್ತುಗಳು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಅಕ್ರಮವಾಗಿ ಮನೆಯಲ್ಲಿ ಅಥವಾ ಎಲ್ಲೂ ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಇದೀಗ ಮತ್ತೊಮ್ಮೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವನ್ಯಜೀವಿ ಸಂಪತ್ತನ್ನ ಸರ್ಕಾರಕ್ಕೆ ಮರಳಿಸೋಕೆ ಡೆಡ್ಲೈನ್ ಅನ್ನ ನಿಗದಿ ಮಾಡಿದ್ದಾರೆ. ಏಪ್ರಿಲ್ 10ರ ಒಳಗೆ ನಿಮ್ಮಲ್ಲಿರುವ ವಸ್ತುಗಳನ್ನ ವಾಪಸ್ ಕೊಡಿ ಅಂತ ತಿಳಿಸಿದ್ದಾರೆ. ವನ್ಯಜೀವಿಗಳ ಅಂಗಾಂಗವನ್ನ ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕು. ಅಂತಿಮ ಗಡುವನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೀಡಿದ್ದಾರೆ. ಏಪ್ರಿಲ್ 10ರ ಬಳಿಕವೂ ಕೂಡ ಈ ರೀತಿಯ ವಸ್ತುಗಳಿರೋದು ಗೊತ್ತಾದ್ರೆ ಖಡಕ್ ಕಾನೂನು ಕ್ರಮವನ್ನ ಕೈಗೊಳ್ಳೋ ಬಗ್ಗೆ ಎಚ್ಚರಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ಅಂಗಾಂಗಗಳು ಇವತ್ತು ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಕೊಂಬು, ಹಲ್ಲು, ಕೂದಲು ಇತ್ಯಾದಿ ಯಾವುದೇ ವಸ್ತುಗಳು ಇವತ್ತು ಪ್ರಮಾಣ ಪತ್ರ ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಇಟ್ಕೊಳ್ಳುವಂಥದ್ದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ. ಒಂದು ಸಲ 73ರಲ್ಲಿ ಮತ್ತು ಒಂದು ಸಲ 2003ರಲ್ಲಿ ಅವಕಾಶ ಕೊಡಲಾಗಿತ್ತು. ಇದನ್ನು ಹೊರತುಪಡಿಸಿ ಯಾರಾದರೂ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇಟ್ಟುಕೊಂಡಿದ್ದರೆ, ಟ್ರೋಫಿಗಳನ್ನು ಇಟ್ಟುಕೊಂಡಿದ್ದರೆ ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧವಾಗುತ್ತದೆ. ಇದರ ಉದ್ದೇಶ ಇರುವಂಥ ಒಂದೇ ಭೂಮಿಯ ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡುವಂಥದ್ದು. ಜನರು, ಮುಗ್ಧ ಜನರು, ಅವರಿಗೆ ತಿಳಿಯದೇ ಇರುವುದೋ, ಅವ್ರ ಕೆಲವು ಜನ ಮೌಢ್ಯತೆಗಾಗಿ, ನಂಬಿಕೆಗಾಗಿ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇನ್ನೂ ಇಟ್ಕೊಂಡಂಥ ಅನೇಕ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಸರ್ಕಾರ ಮುಗ್ಧ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಕಾನೂನಿನಲ್ಲಿ ಅವರಿಗೆ ಇವತ್ತು ಯಾವುದೇ ರೀತಿಯ ಶಿಕ್ಷೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸರ್ಕಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗದೆ ಹೋದ್ರೆ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರಾ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಪರೋಕ್ಷ ಸುಳಿವನ್ನ ನೀಡಿದ್ದಾರೆ ಸುಧಾಕರ್. ಗಮನಿಸ್ತಾ ಇದ್ದೀವಿ, ಕಳೆದ ಕೆಲ ದಿನಗಳಿಂದ ಟಗ್ ಆಫ್ ವಾರ್ ನಡೀತಾ ಇದೆ ಆ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಸುಧಾಕರ್ ಅವರು ಪರೋಕ್ಷವಾಗಿ ಹೇಳಿದ್ದಾರೆ, ಟಿಕೆಟ್ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಯಾವ ರೀತಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಪರೋಕ್ಷವಾಗಿ ಬಿಜೆಪಿಯ ನಾಯಕರಿಗೆ ಒಂದು ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಾದ ಸೋಲಿನ ಬಗ್ಗೆ ಕೂಡ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ನಾವು ಬಿಜೆಪಿಗೆ ಬಂದಿದ್ದೀವಿ, ಅನಿರೀಕ್ಷಿತವಾಗಿ ಸೋಲಾಗಿದೆ, ಆದರೆ ಬಿಜೆಪಿ ವರಿಷ್ಠರು ನನಗೆ ಮಾನ್ಯತೆಯನ್ನ ಕೊಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಕಷ್ಟದಲ್ಲಿದ್ದಾಗ ಸರ್ಕಾರ ತರೋಕೆ ನಾವು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡಿದ್ವಿ, ಆ ರಿಸ್ಕ್ಗೆ ಪಕ್ಷ ಈಗ ಅವಕಾಶ ಕೊಡಬೇಕು, ಇದರ ಮೇಲೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಪಕ್ಷಕ್ಕೆ ಬಿಟ್ಟ ವಿಚಾರ. ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ಹಾಗಾಗಿ ನಾವು ಪಕ್ಷಕ್ಕೆ ಬಂದಿದ್ದೀವಿ. ಇವತ್ತು ಅನಿರೀಕ್ಷಿತವಾದಂಥ ಸೋಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷ ನಮಗೆ ಒಂದು ಮಾನ್ಯತೆ ಕೊಡಿ. ನಾವು ಪಕ್ಷ ಕಷ್ಟದಲ್ಲಿರುವಾಗ ಪಕ್ಷವನ್ನು ಸರ್ಕಾರಕ್ಕೆ ತರೋದರಲ್ಲಿ ಭಾಳ ತೀವ್ರಕರವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ದೊಡ್ಡ ರಿಸ್ಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಆ ರಿಸ್ಕಿಗೆ ಎಲ್ಲೋ ಒಂದು ಕಡೆ ಪಕ್ಷದಿಂದ ಒಂದು ಈಗ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಅದರ ಮೇಲೆ ಪಕ್ಷಕ್ಕೆ ಬಿಡು. ನಾವು ಈ ಪಕ್ಷದ ತತ್ವ ಸಿದ್ಧಾಂತ, ರಾಷ್ಟ್ರೀಯ ನಾಯಕರು, ನಮ್ಮ ಪ್ರಧಾನಿಗಳ ನಾಯಕತ್ವದಲ್ಲಿ ಅವತ್ತು ರಾಜ್ಯ ಮಟ್ಟದ ನಾಯಕರು, ನಮ್ಮ ನಾಯಕರು ಮಾನ್ಯ ಯಡಿಯೂರಪ್ಪನವರಲ್ಲಿ ನಂಬಿಕೆ ಇಟ್ಟು ಬಂದ್ವಿ ಅಲ್ವಾ. ಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಯಡಿಯೂರಪ್ಪನವರು. ನಾವೆಲ್ಲ ಕೂಡ ಪ್ರಾಮಾಣಿಕತೆಯಿಂದ 17 ಜನ ನಾವು ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ. ಅದಾದ ಮೇಲೆ ಎಲ್ಲವೂ ಕೂಡ ಪಕ್ಷಕ್ಕೆ ಗೊತ್ತಿದೆ ಏನೆಲ್ಲ ನಡೆದಿದೆ ಅಂತೇಳಿ. ಅದಕ್ಕೆ ನಾವ್ಯಾರೂ ಕೂಡ ಜವಾಬ್ದಾರರಲ್ಲ. ಹಾಗಾಗಿ ಪಕ್ಷವೇ ಅಂತಿಮವಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ. ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರು ಕೈ ಹಿಡಿತಾರಂಥ ವಿಶ್ವಾಸ ಇದೆಯಾ ಸರ್? ನ್ಯಾಯಯುತವಾಗಿ ಧರ್ಮದ ಕಡೆ ಇರಬೇಕಾಗ್ತದೆ. ಬಹುಶಃ ಘಟನೆಗಳನ್ನು ಅವರು ಒಂದ್ಸಲ ಮೆಲುಕು ಹಾಕಿದ್ರೆ 100ಕ್ಕೆ 100 ಅವರಿಬ್ಬರೂ ಕೂಡ ನನ್ನ ಜೊತೆ ಇದ್ದರೆ
ಧರ್ಮಕ್ಕೆ ಜಯ ಸಿಗ್ದಂಗೆ ಆಗ್ತದೆ. ಹಾಗಾಗಿ ನಾವು ಪಕ್ಷಕ್ಕೆ ಬಂದಿದ್ದೀವಿ. ಸಂಸದ ಡಿಕೆ ಸುರೇಶನ್ನ ಗುಂಡಿಕ್ಕಿ ಕೊಲ್ಲಬೇಕು ಎನ್ನುವಂತ ಹೇಳಿಕೆಯನ್ನ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಕೊಟ್ಟಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಈಶ್ವರಪ್ಪನವರ ವಿರುದ್ಧ. ಈಶ್ವರಪ್ಪನವರದ್ದು ಗುಂಡಿಕ್ಕಿ ಕೊಲ್ಲುವಂತಹ ಸಂಸ್ಕೃತಿ. ಈಶ್ವರಪ್ಪ ಅವರಿಗೆ ಶ್ರೀರಾಮಚಂದ್ರ ಬುದ್ಧಿಯನ್ನ ಕೊಡ್ಲಿ. ಈಶ್ವರಪ್ಪ ನಾಲಿಗೆ ಬ್ರೇನ್ ಕನೆಕ್ಷನ್ ಕಟ್ ಆಗಿದೆ. ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರ ಸಂಸ್ಕೃತಿ ಗುಂಡಿಕ್ಕಿ ಕೊಲ್ಲುವಂತಹ ಸಂಸ್ಕೃತಿ, ಬ್ರೇನ್ ಹಾಗೆ ನಾಲಿಗೆ ಕಲೆಕ್ಷನ್ ಕೂಡ ಕಟ್ಟಾಗಿ ಹೋಗಿದೆ. ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕ ಈಶ್ವರಪ್ಪ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಬಿಜೆಪಿಯವರು, ಹತಾಶರಾಗ್ಬಿಟ್ಟಿದ್ದಾರೆ. ನಾಲ್ಗೆಗೂ ಬ್ರೈನ್ಗೂ ಮಧ್ಯೆ ಕನೆಕ್ಷನ್ ಕಟ್ಟಾಗ್ಬಿಟ್ಟದೆ ಅವ್ರಿಗೆ. ಈಶ್ವರಪ್ಪನವರು ಅವ್ರ ಘನತೆಗೆ ತಕ್ಕಂತೆ ಮಾತಾಡಬೇಕು. ಯಾರು ಬಳೆ ತೊಟ್ಕೊಂಡು ಕೊಂಡ್ಕೊಂಡಿಲ್ಲ. ಯಾರ್ಯಾರನ್ನ ಗುಂಡಿ ಕೊಲ್ಲೋ ಸಂಸ್ಕೃತಿನೇ ಅವ್ರದ್ದು. ಆ ಸಂಸ್ಕೃತಿಯಿಂದ ಆಚೆ ಬರಬೇಕು. ಹಿರಿಯರಿದ್ದಾರೆ, ಗೌರವವಾಗಿ ಮಾತಾಡೋದನ್ನ ಕಲೀಲಿ. ಇನ್ಮೇಲಾರು ಆ ಶ್ರೀರಾಮಚಂದ್ರ ಅವ್ರಿಗೆ ಬುದ್ಧಿ ಕೊಡಲಿ ಅಂತ ಮನವಿ ಮಾಡಿ. ಅವ್ರಿಗೆ ಇತ್ತೀಚೆಗಷ್ಟೇ ಕರ್ಪೂರಿ ಠಾಕೂರ್ ಹಾಗೂ LK ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಚ್ಚರಿಯನ್ನ ಮೂಡಿಸಿದ್ರು. ಹಾಗೆ ಇವತ್ತು ಕೂಡ ಮತ್ತೆ ಮೂವರು ಮಹನೀಯರಿಗೆ ಮತ್ತೆ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಆ ಮೂವರು ಮಹನೀಯರು ಯಾರು? ಇಲ್ಲಿಂದ ನೋಡಿ ಆ ಕುರಿತಂತ ಕಂಪ್ಲೀಟ್ ರಿಪೋರ್ಟ್. ಅಗ್ರಗಣ್ಯ ನಾಯಕರಿಗೆ ನಮೋ ಭಾರತ ರತ್ನ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಬಿಜೆಪಿ ಭೀಷ್ಮ, ರಾಮರಥಯಾತ್ರಿ LK ಅಡ್ವಾಣಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಾದ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು. ಈ ಬಗ್ಗೆ ಖುದ್ದಾಗಿ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಮಾಹಿತಿ ನೀಡಿದರು. ಮತ್ತೆ ಮೂವರು ಮಹನೀಯರಿಗೆ ಭಾರತ ರತ್ನ ಗರಿ. ಇಬ್ಬರು ಮಾಜಿ PM, ಹಸಿರು ಕ್ರಾಂತಿ ವೀರನಿಗೆ ಪ್ರಶಸ್ತಿ. ದೇಶದ ಮಾಜಿ ಪ್ರಧಾನಿಗಳಾದ ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್ ಮತ್ತು ಕೃಷಿ ತಜ್ಞ ಡಾಕ್ಟರ್ MS ಸ್ವಾಮಿನಾಥನ್ಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಈ ಕುರಿತು ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಮಾಹಿತಿ ನೀಡಿದರು. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೆ ಭಾರತ ರತ್ನ. ದೇಶದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೆ ಭಾರತ ರತ್ನ ನೀಡಿ ಗೌರವಿಸ್ತಾ ಇರುವುದು ನಮ್ಮ ಸರ್ಕಾರದ ಅದೃಷ್ಟ. ದೇಶಕ್ಕೆ ಅವರು ನೀಡಿದ ಅಭೂತಪೂರ್ವ ಕೊಡುಗೆಗೆ ಈ ಗೌರವ ಸಮರ್ಪಿಸಲಾಗಿದೆ ಅಂತಂದ್ರು. ತಮ್ಮ ಇಡೀ ಜೀವನವನ್ನ ರೈತರ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. UP CM ಆಗಿ, ಕೇಂದ್ರ ಗೃಹ ಮಂತ್ರಿಯಾಗಿ, ಶಾಸಕರಾಗಿ ಚರಣ್ ಸಿಂಗ್ ರಾಷ್ಟ್ರ ನಿರ್ಮಾಣಕ್ಕೆ ಉತ್ತೇಜನ ನೀಡಿದ್ರು. ತುರ್ತು ಪರಿಸ್ಥಿತಿ ವಿರುದ್ಧ ಅವರು ದೃಢವಾಗಿ ನಿಂತಿದ್ರು ಅಂತ ಮೋದಿ ಪೋಸ್ಟ್ ಮಾಡಿದ್ದಾರೆ. PV ನರಸಿಂಹರಾವ್ಗೂ ಪ್ರಶಸ್ತಿ. ಮಾಜಿ ಪ್ರಧಾನಿ, ಪ್ರಸಿದ್ಧ ವಿದ್ವಾಂಸ PV ನರಸಿಂಹರಾವ್ಗೂ ಭಾರತ ರತ್ನ ಪ್ರಶಸ್ತಿ ಘೋಷಿಸಲಾಗಿದೆ. ಆಂಧ್ರ ಪ್ರದೇಶದ CM ಆಗಿ, ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಪ್ರಧಾನಿಯಾಗಿದ್ದಾಗ ಭಾರತವನ್ನ ಜಾಗತಿಕ ಮಾರುಕಟ್ಟೆಗಳಿಗೆ ಪರಿಚಯಿಸಿದ್ರು. ವಿದೇಶಾಂಗ ನೀತಿ, ಭಾಷೆ, ಶಿಕ್ಷಣ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ರು. ಹಸಿರು ಕ್ರಾಂತಿ ಪಿತಾಮಹನಿಗೆ ಭಾರತ ರತ್ನ. ದೇಶದಲ್ಲಿ ಕೃಷಿ, ರೈತರ ಕಲ್ಯಾಣಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಡಾಕ್ಟರ್ MS ಸ್ವಾಮಿನಾಥನ್ಗೆ ಭಾರತ ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಭಾರತದ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಒಟ್ನಲ್ಲಿ ದೇಶದ ಏಳಿಗೆಗಾಗಿ ಶ್ರಮಿಸಿದ ನಾಯಕರಿಗೆ ಪ್ರಧಾನಿ ಮೋದಿ ಗುರುತಿಸಿ ಭಾರತ ರತ್ನ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ದೇಶದ ನಾಯಕರನ್ನ ಗೌರವಿಸಲಾಗ್ತಾ ಇದೆ. ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇರುವ ತೆರಿಗೆ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾನು ಕೊಡ್ತಿರುವ ಲೆಕ್ಕ ಅಥವಾ ನಾನು ಪ್ರಸ್ತಾಪ ಮಾಡ್ತಿರುವ ವಿಚಾರ ತಪ್ಪು ಅಂತಾದ್ರೆ ರಾಜಕೀಯ ನಿವೃತ್ತಿ ಪಡೆದುಕೊಳ್ಳೋಕ್ಕೂ ಕೂಡ ನಾನು ಸಿದ್ಧ ಅಂತ ಹೇಳಿ ನೇರ ಸವಾಲ್ ಹಾಕಿದ್ದಾರೆ. ಹರಿಹರದ ರಾಜನಹಳ್ಳಿಯಲ್ಲಿ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. BS ಯಡಿಯೂರಪ್ಪನವರ ರೀತಿಯಲ್ಲಿ ತಲೆ ಅಲ್ಲಾಡಿಸದಂತೆ ನಾನು ಕೂಡ ಅಲ್ಲಾಡಿಸ್ಕೊಂಡು ಸುಮ್ಮನೆ ಇರಬೇಕಾಗಿತ್ತಾ? ಅನ್ಯಾಯ ಆಗಿದ್ದಕ್ಕೆ ಪ್ರತಿಭಟನೆ ಮಾಡೋದು ತಪ್ಪ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.
ಬರೋದು 12ರಿಂದ ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು, ಆರ್ ಯು ಅಗ್ರಿ ವಿತ್ ದಿಸ್? ಯು ಪ್ರೊಟೆಸ್ಟ್. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಕೊಡ್ತೀನಿ. 4,30,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು, ಆರ್ ಯು ಅಗ್ರಿ ವಿತ್ ದಿಸ್? ಯು ಪ್ರೊಟೆಸ್ಟ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಷ್ಟೇ ಅನ್ಯಾಯವಾದರೂ ಕೂಡ ಆರ್ಥಿಕ ವಿಚಾರದಲ್ಲಿ, ಹಣಕಾಸು ಹಂಚಿಕೆ ವಿಚಾರದಲ್ಲಿ ವರಿಷ್ಠ ನಾಯಕರ ಮುಂದೆ ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನೆ ಇರ್ತಾ ಇದ್ರು. ಅದೇ ರೀತಿಯಲ್ಲಿ ನಾನು ಇರಬೇಕಾಗಿತ್ತಾ? ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ ತಪ್ಪ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರೆ. ಇದರ ಜೊತೆಗೆ ತಾವು ಕೊಟ್ಟಿರುವ ತೆರಿಗೆ ಲೆಕ್ಕಾಚಾರ ಇನ್ ಕೇಸ್ ಏನಾದರೂ ತಪ್ಪು ಅನ್ನೋದು ಸಾಬೀತಾಗ್ಬಿಟ್ರೆ ರಾಜಕೀಯವನ್ನೇ ಬಿಟ್ಟು ಬಿಡೋದಾಗಿಯೂ ಕೂಡ